ಹೂ ಕಣಪ್ಪ, ಈ ಸತಿ ಹೆಂಗಾದ್ರೂ ಮಾಡಿ ಎಲೆಕ್ಷನ್ ಗೆಲ್ಬೇಕಲ್ಲ, ಇದು ನಾವು ಏನೇನೋ ಸರ್ಕಸ್ ಮಾಡ್ತಾ ಇದ್ದೀವಿ. ರೀ, ಏನ್ರಿ ಇದೆಲ್ಲ? ಅವಳನ್ನ ಕರ್ಕೊಂಡು ಬರೋದಲ್ದೆ ಜೊತೆಗೆ ಈ ಮಗುನೂ ಕರ್ಕೊಂಡು ಬಂದಿದ್ದಾನೆ. ನನ್ನ ಮಗನ ಜೀವನದಲ್ಲಿ ಬರಕ್ಕೆ ಇವರೆಲ್ಲ ಎಲ್ಲ ಕಾಯ್ಕೊಂಡು ಕೂತಿದ್ರು. ಛೇ, ಇನ್ನು ಏನೇನು ನೋಡ್ಬೇಕು ನಾವು. ಲೈ ಬಲ ಅಲ್ಲಿ ಗಣ್ಯರ, ಆ ಮಗ ಯಾರು ಹೇಳು? ಗಣ್ಯರ, ಈ ಮಗ ಬೇರೆ ಯಾರು ಇಲ್ರಿ, ಆಕ್ಸಿಡೆಂಟು, ಮದುವೆ ಗಂಡು, ಅವ್ರ ಮಗಳ್ರಿ ಈಕಿ. ಲೈ ಇವಳು ಯಾಕಲ ಇಲ್ಲಿಗೆ ಬಂದ್ಲು? ಹಾಂ ಅಲ್ಲ ಕಲ, ಒಂದಾದ್ಮೇಲೆ ಒಂದು ಸಮಸ್ಯೆಗಳು ತಲೆಗೆ ಸುಟ್ಕೋತಾನೆ ಅವಲ್ಲ. ಹಾಗೆ ನೋಡಿದ್ರೆ ಆ ಹುಡುಗಿ ಬಂದು ಸೇರ್ಕೊಂಡ್ಳು, ಈಗ ನೋಡಿದ್ರೆ ಈ ಮಗ ಬೇರೆ ಬಂದು ವಕ್ರಿಸ್ಕೊತಾನೆ. ಅಲ್ಲ ಕಲ, ಈ ಬಡ್ಡಿ ಐದ ಬೀದಿಲಿ ಹೋಗೋ ಮಾರಮ್ಮನ ಮನೆ ಕರ್ಕೊಂಬಂದಂಗೆ ಕರ್ಕೊಂಬತ್ತಾವನಲ್ಲ, ಈಗ ಏನೆಲ್ಲ ಮಾಡೋದೀಗ? ಗಣ್ಯರ, ಇದೆಲ್ಲ ನೋಡಿದ್ರೆ ಯಾಕೋ ನಮ್ಮ ಬುಡಕ್ಕೆ ಬಂದು ತಗ್ಲಾಕೊಳ್ಳಂಗೈತಿ. ನಮ್ಮ ಹುಷಾರ್ನಾಗ ನಾವಿರೋದು ಭಾಳ ಉತ್ತಮ ದಣ್ಯರ. ಹೇಳಿಕೆ ಈ ನನ್ನ ಮಗನ ಕಾಪಾಡಬೇಕು ಅಂತ ಎಲ್ಲ ಸಾಕ್ಷಿಗಳನ್ನೂ ನಾನು ಒಂದು ಕಡೆಯಿಂದ ನಾಶ ಮಾಡ್ಕೊಂಡು ಬರ್ತಾ ಇದ್ರೆ, ಈ ಬಡ್ಡಿ ಐದ ಎಲ್ಲ ಸಾಕ್ಷಿಗಳನ್ನೂ ಮನೆ ಕರ್ಕೊಂಬಂದು ತುಂಬ್ಕತಾವನೆ. ಏನೆಲ್ಲ ಮಾಡೋದೀಗ? ಗಣ್ಯರ, ಏನಾರ ಮಾತಾಡಿ ಬಂದ ದಾರಿಗೆ ಆ ಮಗುವಿನ ವಾಪಸ್ ಕಳಿಸೋದು ಭಾಳ ಉತ್ತಮ ರೀ. ಹೋಗಲ್ಲ, ಮೊದಲು ಆ ಹುಡುಗಿನ ಕಳಿಸ್ಬೇಕು, ಆಮೇಲೆ ಈ ಮಗನೂ ಕಳಿಸ್ಬೇಕಲ್ಲ. ಇಲ್ಲ ಅಂದರೆ ಈ ಆಕ್ಸಿಡೆಂಟ್ ಕೇಸ್ ಏನಾದರೂ ಓಪನ್ ಆಗಿಬಿಟ್ರೆ ನಮ್ಮ ಕತೆ ಮುಗ್ದಂಗೆ ಕಲ್ಲ. ಏನಾದರೂ ಮಾಡಬೇಕಲ್ಲ ಈಗ. ಮಾಡ್ತೀನಿ, ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಲಕ್ಷ್ಮಿ, ಏನ್ರಿ? ನಾನು ಅವಾಗಿಂದ ಲಕ್ಷ್ಮಿ ಲಕ್ಷ್ಮಿ ಅಂತ ಕರಿತಿದ್ದೀನಿ. ನೀನೇನೋ ಗಾಢವಾದ ಆಲೋಚನೆ ಮುಳುಗೋಗ್ಬಿಟ್ಟಿದ್ಯಾ? ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ರೀ. ನೀನೇನು ಇಲ್ಲ ಅಂತ ಹೇಳೋದ್ರಲ್ಲೇ ಏನೋ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಇರಲಿ ಬಿಡು, ಅದನ್ನೆಲ್ಲ ಕೆದಕಿ ನಿನ್ನ ಮನಸ್ಸಿಗೆ ಬೇಜಾರು ಮಾಡಲ್ಲ. ಅದು ವಿಷಯ ಏನಂದರೆ, ನಮ್ಮ ಭಾವನ ಅಳಿಯಂದಿರನ್ನ ಕರೆಸಿ ಊಟ ಹಾಕಬೇಕು ಅಂತ ಜಾನು ಆಸೆ ಪಟ್ಟಿದ್ಲಲ್ಲ, ಇವತ್ತು ಸಿದ್ದು ಅವ್ರಿಗೆ ಫೋನ್ ಮಾಡಿದ್ದೆ. ಅವರು ಭಾವನನ್ನ ಕರ್ಕೊಂಬರೋದಕ್ಕೆ ಒಪ್ಕೊಂಡಿದ್ದಾರೆ. ನೀನು ಒಂದ್ಸಲ ಫೋನ್ ಮಾಡಿ ಕರೆದ್ರೆ ಅವ್ರನ್ನ ಮನೆಗೆ ಬರೋದಕ್ಕೆ ಇನ್ನೂ ಖುಷಿ ಪಡ್ತಾರೆ. ನೋಡಿ, ನೀವೇನ್ ಬೇಕಾದ್ರೂ ಹೇಳಿ, ನಾನು ಯೋಚನೆ ಮಾಡ್ತಾನೆ ಇದ್ದೀನಿ. ಆದ್ರೆ ಇದೊಂದು ವಿಷಯದಲ್ಲಿ ಮಾತ್ರ ನನ್ಗೇನು ಹೇಳ್ಬೇಡಿ. ಲಕ್ಷ್ಮಿ, ಇನ್ನು ಎಷ್ಟು ದಿನ ಹೀಗೆ ಹಠ ಮಾಡ್ತೀಯಾ? ಹಾ, ನಮ್ಮ ಮಗಳನ್ನ ಅವ್ರ ಮನೆಗೆ ಕಳ್ಸಾಗಿದೆ. ಮದುವೆ ಆದಮೇಲೆ ಮಗಳನ್ನ ಅಳಿಯನ ಮನೆಗೆ ಕರೆದು ಸತ್ಕಾರ ಮಾಡೋದು ನಮ್ಮ ಕರ್ತವ್ಯ. ದೇವ್ರೆ, ದಿಕ್ ತೋಚದೆ ನಿನ್ನ ಮುಂದೆ ಬಂದು ನಿಂತೀವ್ನಿ. ನಾನು ಇಷ್ಟೆಲ್ಲ ಮಾಡಿದ್ದು ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಅಂತ ಯಾರು ಅರ್ಥ ಮಾಡ್ಕೋತಿಲ್ಲ? ಪ್ರೀತಿನೇ ದೇವರು ಅಂತಾರೆ, ಆದರೆ ಆ ದೇವ್ರಿಗೆ ಬೆಲೆ ಇಲ್ದಂಗೆ ನಡ್ಕೋತಿದ್ದಾರೆ. ಮೇಡಮ್ ಅವ್ರು ನೆಮ್ಮದಿಯಾಗಿರಲಿ, ನನ್ನ ಜೊತೆ ಖುಷಿಯಾಗಿಲ್ಲದೆ ಹೋದ್ರು ಮಗು ಜೊತೆನಾದರೂ ಖುಷಿಯಾಗಿರಲಿ ಅಂತ ಖುಷಿನ ಕರ್ಕೊಂಡು ಮನೆಗೆ ಬಂದೀವ್ನಿ. ಆ ಮಗು ಮುಖ ನೋಡಿ ಆದರೂ ನಮ್ಮ ಮನೆಯವ್ರ ಮನಸ್ಸು ಕರ್ಗೋ ಹಂಗೆ ಮಾಡು. ಒಂದು ಸಾರಿ ನಮ್ಮ ಮನೆಯವರು ಮೇಡಮ್ ಅವ್ರ ಮೇಲೆ ಅಕ್ರೆ ಬಂದರೆ ನನ್ನ ಬಾಳು ಸಕ್ಕರೆ ಹಂಗಾಗ್ಬಿಡ್ತದೆ. ತಾಳಿ ಕಟ್ಟಿದ್ದು ನಾನೇ ಇರ್ಬೋದು, ಆದರೆ ನಿನ್ನೊಪ್ಪಿಗೆ ಇಲ್ಲದೆ ನಾನು ಏನೂ ಮಾಡಲಿಲ್ಲ. ಅವ್ರ ಜೊತೆ ಬದುಕಬೇಕು, ಅವ್ರನ್ನ ಸಂತೋಷದಿಂದ ನೋಡ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಹಿಂಗೆ ಮಾಡಿದೆ. ಆದರೆ ಇದರಿಂದ ಎಲ್ಲರ ಮನಸ್ಸಿಗೂ ಇಷ್ಟೊಂದು ನೋವಾಗುತ್ತೆ ಅಂತ ಗೊತ್ತಿರಲಿಲ್ಲ.
ಈ ನೋವನ್ನು ದೂರ ಮಾಡಿ ಎಲ್ಲರ ಮನಸ್ಸಲ್ಲೂ ಸಂತೋಷ ನಿಲ್ಲಿಸುವಂಗೆ ಮಾಡುತ್ತದೆ. ನಿನ್ನೆ ನಂಬಿವ್ನಿ, ನಿನ್ನೆ ನಂಬಿವ್ನಿ. ದೇಗೌಡ್ರೆ, ಪ್ರದಕ್ಷಿಣೆ ಹಾಕೊಂಡ್ ಬನ್ನಿ, ಪ್ರಸಾದ ಕೊಡ್ತೀನಿ. ಸರಿ ಶಾಸ್ತ್ರಿಗಳೇ. ಅರ್ಚಕರೇ, ಪೂಜೆ ಮಾಡ್ಕೊಡಿ. ಆಯ್ತು ತಾಯಿ. ಮನುಷ್ಯರ್ ಕೈ ಬಿಟ್ಟಾಗ ನೀನೇ ದಿಕ್ಕು ಅಂತ ಅನ್ಕೊಂಡೋಳ್ ನಾನು. ಆದ್ರೆ ನೀನೇ ಕೈ ಬಿಟ್ಬಿಟ್ರೆ ಹೇಗೆ? ನನ್ ಜೀವನದಲ್ಲಿ ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ಗೊತ್ತಿಲ್ಲ. ಅದನ್ನ ಸರಿ ಮಾಡೋ ಜವಾಬ್ದಾರಿ ನಿಂದೆ ಭಗವಂತ. ದಯವಿಟ್ಟು ಕಾಪಾಡು. ಲಕ್ಷ್ಮತ್ತೆ ಬಂದವ್ರೆ, ಈಗ ಅವ್ರು ನಾನು ನೋಡಿದ್ರೆ ಖಂಡಿತ ಬೇಜಾರು ಮಾಡ್ಕೋತಾರೆ. ಅವ್ರ ನೆಮ್ಮದಿನ ಇನ್ನಷ್ಟು ಹಾಳು ಮಾಡೋದು ಬೇಡ. ಸಿದ್ದೇಗೌಡ್ರೆ, ಬನ್ನಿ, ಪ್ರಸಾದ ತಗೊಂಡೋಗಿ. ನಾನು ಆಮೇಲೆ ಬರ್ತೀನಿ ಶಾಸ್ತ್ರಿಗಳೇ. ಪ್ರಸಾದ ತಗೊಳ್ಳಿಮ್ಮ, ಶುಭವಾಗಲಿ.